ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಟೇಳೆ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಬರುವಂತಹ ಬಹುಲಕದ ಬಗ್ಗೆ ಮಾತನಾಡ್ತಾ ಬಂದಿದ್ದೀವಿ. ಇವತ್ತು ಅಭ್ಯಾಸ 13.2 ಬಹುಲಕದ ಬಗ್ಗೆ ಏನಪ್ಪ ಅಂತಂದ್ರೆ ಬಹಳಷ್ಟು ಲೆಕ್ಕಗಳಿದ್ದಾವೆ, ಅವುಗಳನ್ನು ಡಿಸ್ಕಸ್ ಮಾಡ್ಕೋತಾ ಬರೋಣ. ಒಂದನೇ ಪ್ರಶ್ನೆ ಈ ರೀತಿ ಇದೆ: ಕೆಳಗಿನ ಕೋಷ್ಟಕವು ಒಂದು ವರ್ಷದಲ್ಲಿ ಒಂದು ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳ ವಯಸ್ಸನ್ನು ತೋರಿಸಲಾಗಿದೆ. ಆ ಕೋಷ್ಟಕ ಈ ರೀತಿ ಇದೆ: ವಯಸ್ಸು ವರ್ಷಗಳಲ್ಲಿ 5ರಿಂದ 15, 15ರಿಂದ 25, 25ರಿಂದ 35, 35ರಿಂದ 45, 45ರಿಂದ 55, 55ರಿಂದ 65. ರೋಗಿಗಳ ಸಂಖ್ಯೆ ಈ ರೀತಿ ಇದೆ: 6, 11, 21, 23, 14, 5. ಈ ಏನಪ್ಪ ಅಂತಂದ್ರೆ ಕೋಷ್ಟಕದ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡ್ರಿ ಯಾವ ರೀತಿಯಾಗಿ ಕಂಡುಹಿಡಿಯೋಣ. ಮೊದಲಿಗೆ ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ ವಯಸ್ಸನ್ನು ಕೊಟ್ಟಿದ್ದಾರೆ. ವಯಸ್ಸನ್ನು ಕೊಟ್ಟಿದ್ದಾರೆ. ಎದರ ಕೊಟ್ಟಿದ್ದಾರಪ್ಪ ಅಂದ್ರೆ ವರ್ಷದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಏನಪ್ಪ ಅಂದ್ರೆ ರೋಗಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ರೋಗಿಗಳ ಸಂಖ್ಯೆಯನ್ನು ನಾವು ಏನಪ್ಪ ಅಂತಂದ್ರೆ ಫ್ರೀಕ್ವೆನ್ಸಿ ಅಂತ ತಗೋತೀವಿ. ನೋಡ್ರಿ ವಯಸ್ಸನ್ನು ಎಲ್ಲಿಂದ ಎಲ್ಲಿ ತನಕ ಕೊಟ್ಟಿದ್ದಾರೆ: 5ರಿಂದ 15, 15ರಿಂದ 25, 25ರಿಂದ 35, 35ರಿಂದ 45, 45ರಿಂದ 55, 55ರಿಂದ 65. ಅದೇ ರೀತಿ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. ರೋಗಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ: 6, 11, 21, 23, 14, 5. ಹಾಗಾದರೆ ಏನಪ್ಪ ಅಂತಂದ್ರೆ ಏನು ಕೇಳಿದಾರೆಪ್ಪ ಅಂತಂದ್ರೆ ಈ ಪ್ರಶ್ನೆ ಏನಪ್ಪ ಅಂತಂದ್ರೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಬಹುಲಕದ ಸೂತ್ರ ಎಲ್ಲರಿಗೆ ಗೊತ್ತಿದೆ. ಬಹುಲಕ = L ಪ್ಲಸ್ ಇಂಟು ದಿ ಬ್ರ್ಯಾಕೆಟ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಕ್ಲೋಸ್ಡ್ ಬ್ರ್ಯಾಕೆಟ್ ಇಂಟು H. ಏನಪ್ಪ ಅಂತಂದರೆ ಇಲ್ಲಿ L ಬೇಕಾಗಿದೆ, F1 ಬೇಕಾಗಿದೆ, F0 ಬೇಕಾಗಿದೆ, F1, F0, F2, H ಅನ್ನು ಬೇಕಾಗಿದೆ. ಏನಪ್ಪ ಅಂತಂದ್ರೆ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಯನ್ನು ನೋಡಿದ ಕಡೆಗೆ ಕೋಷ್ಟಕವನ್ನು ಅಬ್ಸರ್ವ್ ಮಾಡಿದ ಕಡೆಗೆ ಏನಪ್ಪ ಅಂದ್ರೆ ಬಹುಲಕ ಅಂತ ಕೇಳಿದ್ದಾರೆ. ಬಹುಲಕ ಅಂದರೆ ಏನಪ್ಪ ಅಂತಂದ್ರೆ ಕೊಟ್ಟಂತಹ ಆವೃತ್ತಿಯಲ್ಲಿ ಫ್ರೀಕ್ವೆನ್ಸಿಯಲ್ಲಿ ಹೈಯೆಸ್ಟ್ ನಂಬರನ್ನು ಯಾವುದಿರ್ತದೋ ಆ ಟೇಬಲನ್ನು ಆಯ್ಕೆ ಮಾಡ್ಕೊಳ್ಬೇಕು. ಆ ಬಹುಲಕದ ಆವೃತ್ತಿಯನ್ನು ಏನಪ್ಪ ಅಂದ್ರೆ ವರ್ಗಾಂತರದ ಆವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು. ನೋಡ್ರಿ ಇಲ್ಲಿ ಯಾವುದಪ್ಪ ಅಂತಂದ್ರೆ 6 ಅದ, 11 ಅದ, 21 ಅದ, 23 ಅದ, 14 ಅದ, 5 ಅದ. ಇದರಲ್ಲಿ ಯಾವ ನಂಬರ್ ದೊಡ್ಡದಿದೆ ಅಂದರೆ 23 ದೊಡ್ಡದಿದೆ. ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ಈ ವರ್ಗಾಂತರದ ಏನಪ್ಪ ಅಂತಂದ್ರೆ ಆವೃತ್ತಿಯನ್ನು ಏನು ಮಾಡಬೇಕು, ಆಯ್ಕೆ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಆ ಆಯ್ಕೆ ಮಾಡಿಕೊಂಡಂತಹ ಫ್ರೀಕ್ವೆನ್ಸಿಯನ್ನು ಏನಾಗಿರ್ತದೆ ಅಂದರೆ F1 ಆಗಿರ್ತದೆ. ಅದರ ಹಿಂದಿನ ಆವೃತ್ತಿ ಏನಪ್ಪ ಅಂತಂದ್ರೆ ಏನಾಗಿರ್ತದೆ ಅಂದರೆ F0 ಆಗಿರ್ತದೆ. ಅದರ ಮುಂದಿನ ಆವೃತ್ತಿ ಏನಾಗಿರ್ತದೆ ಅಂದರೆ F2 ಆಗಿರ್ತದೆ. ಆದರೆ ವರ್ಗಾಂತರದ ಕೆಳಮಿತಿ ಏನಾಗಿರ್ತದೆ ಅಂದರೆ L ಆಗಿರ್ತದೆ. L = 35. ಹಾಗಾದ್ರಪ್ಪ ಅಂದ್ರೆ ವರ್ಗಾಂತರದ ಏನಪ್ಪ ಅಂತಂದ್ರೆ ಅವ್ರು ಏನಪ್ಪ ಅಂತಂದ್ರೆ ವರ್ಗಾಂತರದಲ್ಲಿ ಏನಪ್ಪ ಅಂತರ ಎಷ್ಟಿದೆ ಅಂತ ನೋಡೋಣ. 5 ಮತ್ತು 15ರ ಅಂತರ ಎಷ್ಟಿದೆ ಅಂದರೆ 10 ಇದೆ. 15 ಮತ್ತು 25ರ ಅಂತರ ಎಷ್ಟಿದೆ ಅಂದರೆ 10 ಇದೆ. ಹಾಗಾದರೆ H = ಏನಾಗಿರ್ತದೆ ಅಂದರೆ 10 ಆಗಿರ್ತದೆ. ಏನಪ್ಪ ಅಂತಂದ್ರೆ
ಈ ಅಷ್ಟು ವ್ಯಾಲ್ಯೂಗಳನ್ನು ಒಯ್ದು ಏನಪ್ಪ ಅಂತಂದ್ರೆ ಸೂತ್ರದಲ್ಲಿ ತುಂಬೋಣ. ಬಹುಲಕ ಈಕ್ವಲ್ ಟು ಎಲ್ ಅಂದರೆ ಏನಿದೆ, ಎಲ್ ಅಂದರೆ ಏನಿದೆ 35 ಇದೆ, 35 ಪ್ಲಸ್ F1 ಅಂದರೆ ಎಷ್ಟಿದೆ 23 ಇದೆ, F0 ಅಂದರೆ ಎಷ್ಟಿದೆ 21 ಇದೆ, ಡಿವೈಡೆಡ್ ಬೈ 2 ಕು 2 ಅಷ್ಟೇ ಇಡ್ರಿ. F1 ಅಂದರೆ ಎಷ್ಟಿದೆ 23 ಇದೆ ಇಂಟು 23 ಮೈನಸ್ F0 ಅಂದರೆ ಎಷ್ಟಿದೆ 21 ಇದೆ, ಮೈನಸ್ F2 ಅಂದರೆ ವ್ಯಾಲ್ಯೂ ಎಷ್ಟಿದೆ 14 ಇದೆ, ಇಂಟು ಎಚ್ ಅಂದರೆ ವ್ಯಾಲ್ಯೂ ಎಷ್ಟಿದೆ 10 ಇದೆ. ನೋಡಿರಿ ಸಿಂಪ್ಲಿಫಿಕೇಷನನ್ನು ಮಾಡ್ಕೋತ ಬನ್ನಿರಿ. 35 ಪ್ಲಸ್ 23ದಾಗ ಏನಪ್ಪ ಅಂದ್ರೆ 21 ಕಳೆದ್ರೆ ಎಷ್ಟಾಗ್ತದೆ 2 ಆಗ್ತದೆ, ಡಿವೈಡೆಡ್ ಬೈ 23 ಎರಡೇ 46 ಮೈನಸ್ 21 25 ಏನಪ್ಪ ಅಂದ್ರೆ 14 ಎಷ್ಟಾಗ್ತದೆ ಮೈನಸ್ 35 ಆಗ್ತದೆ, ಇಂಟು 10 35 ಪ್ಲಸ್ 2 ಡಿವೈಡೆಡ್ ಬೈ 46ದಾಗ 35 ಕಳೆದ್ರೆ ಎಷ್ಟು ಉಳಿತದೆ 11 ಉಳಿತದೆ, ಈಕ್ವಲ್ ಟು 35 ಪ್ಲಸ್ 2 10 ಎಷ್ಟಾಗ್ತದೆ 20 ಡಿವೈಡೆಡ್ ಬೈ 11, ನೆಕ್ಸ್ಟು ಈಕ್ವಲ್ ಟು 35 ಅಷ್ಟೇ ಇಡ್ರಿ, ಪ್ಲಸ್ 11 ಒಂದಲೇ 11 11 ಒಂದಲೇ 11 ಪಾಯಿಂಟ್ ಎಷ್ಟು ಉಳಿತದೆ 9 ಉಳಿತದೆ, 11 ಎಂಟ್ಲೆ ನೆಕ್ಸ್ಟ್ 11 ಒಂದಲೇ ಏನಪ್ಪ ಅಂದ್ರೆ 35 ಪ್ಲಸ್ 1.81 ಉಳಿತದೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕೂಡಿಸ್ರಿ 35 ಪ್ಲಸ್ 1.81 ಎಷ್ಟಾಗ್ತದೆ 36.81 ಆಗ್ತದೆ. ಈ ಪ್ರಶ್ನೆ ಈ ಕೋಷ್ಟಕದ ಏನಪ್ಪ ಅಂತಂದ್ರೆ ಬಹುಲಕ ಎಷ್ಟಾಗ್ತದೆ ಅಂದರೆ 36.81 ಆಗ್ತದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಕೆಳಗಿನ ದತ್ತಾಂಶವು 225 ವಿದ್ಯುತ್ ಉಪಕರಣಗಳನ್ನು ಬಿಡಿಭಾಗಗಳ ಬಾಳಿಕೆಯು ಗಂಟೆಗಳಲ್ಲಿ ಏನಪ್ಪ ಅಂತಂದ್ರೆ ಮಾಹಿತಿಯನ್ನು ನೀಡಲಾಗಿದೆ. ಬಾಳಿಕೆ ಗಂಟೆಗಳಲ್ಲಿ ಏನಪ್ಪ ಅಂತಂದ್ರೆ ಕೊಟ್ಟಿದ್ದಾರೆ 0ರಿಂದ 20, 20ರಿಂದ 40, 40ರಿಂದ 60, 60ರಿಂದ 80, 80ರಿಂದ 100, 100ರಿಂದ 120. ಅದೇ ರೀತಿ ಏನಪ್ಪ ಆವೃತ್ತಿಯನ್ನು ಕೊಟ್ಟಿದ್ದಾರೆ 10, 35, 52, 61, 38, 29. ನೋಡಿ ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ ಬಾಳಿಕೆ ಅಂತ ಕೊಟ್ಟಿದ್ದಾರೆ, ದತ್ತಾಂಶಗಳು ವಿದ್ಯುತ್ ಉಪಕರಣಗಳ ಬಾಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ ಅದು ಏನಪ್ಪ ಅಂತಂದ್ರೆ ನಾವು ಕ್ಲಾಸ್ ಇಂಟರ್ವಲ್ ಅಂತ ಅನ್ಬೋದು. ಅದಕ್ಕೆ ಏನಪ್ಪ ಅಂತಂದ್ರೆ ವಿದ್ಯುತ್ ಆವೃತ್ತಿಯನ್ನು ಕೊಟ್ಟಿದ್ದಾರೆ, ಆವೃತ್ತಿಯನ್ನು ಏನಪ್ಪ ಅಂತಂದ್ರೆ ಫ್ರೀಕ್ವೆನ್ಸಿ ಅಂತ ಅನ್ಬಹುದು. ನೋಡ್ರಿ ಕ್ಲಾಸ್ ಇಂಟರ್ವಲ್ ಎಷ್ಟು ಕೊಟ್ಟಿದ್ದಾರೆ 0ರಿಂದ 20, 20ರಿಂದ 40, 40ರಿಂದ 60, 60ರಿಂದ 80, 80ರಿಂದ 100, 100ರಿಂದ 120. ಅದೇ ರೀತಿಯ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ರಿ 10, 35, 52, 61, 38, 29. ಸ್ವಲ್ಪ ಟೇಬಲನ್ನು ಅಬ್ಸರ್ವ್ ಮಾಡಿರಿ. ಏನಪ್ಪ ಅಂದ್ರೆ ಕೊಟ್ಟಂಥ ಫ್ರೀಕ್ವೆನ್ಸಿಯಲ್ಲಿ ಆವೃತ್ತಿಯಲ್ಲಿ ಏನಪ್ಪ ಅಂತಂದರೆ ಯಾವ ನಂಬರ್ ದೊಡ್ಡದಿದೆ ಏನಪ್ಪ ಅಂತಂದ್ರೆ ಕೊಟ್ಟಿದ್ದಾರೆ. ಏನಪ್ಪ ಉಪಕರಣಗಳ ಬಿಡಿ ಭಾಗಗಳ ಬಾಳಿಕೆಯ ಬಹುಲಕವನ್ನು ನಿರ್ಧರಿಸಿ ಅಂತ ಕೇಳಿದ್ದಾರೆ. ಏನಪ್ಪ ಅಂದ್ರೆ ಬಹುಲಕ ಕಂಡುಹಿಡಿಯುವಂಥ ಸೂತ್ರ ನಮಗೆ ಎಲ್ಲರಿಗೂ ಗೊತ್ತಿದೆ. ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ದಿ ಬ್ರ್ಯಾಕೆಟ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ದಿ ಬ್ರ್ಯಾಕೆಟ್
ಎಚ್ ಅಂತ ಗೊತ್ತಿದೆ. ಏನಪ್ಪ ಅಂತಂದ್ರೆ ಕೊಟ್ಟಂಥದ್ದು ಫ್ರೀಕ್ವೆನ್ಸಿ ಏನಪ್ಪ ಅಂದ್ರೆ ಆವೃತ್ತಿ ಒಳಗಡೆ ಯಾವ ನಂಬರ್ ದೊಡ್ಡದಿರ್ತದೆ ಅದನ್ನು ನಾವೇನಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಏನಪ್ಪ ಅಂದ್ರೆ ಆ ವರ್ಗಾಂತರದ ಬಹುಲಕವನ್ನು ಏನಪ್ಪ ಅಂತಂದ್ರೆ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ನೋಡಿ ಯಾವುದೇನಪ್ಪ ಅಂದ್ರೆ 10 ಇದೆ, 35 ಇದೆ, 52 ಇದೆ, 61 ಇದೆ, 38 ಇದೆ, 29 ಇದೆ. ಇದರಲ್ಲಿ ಯಾವುದು ದೊಡ್ಡದಿದೆ ಅಂದರೆ 61 ಅನ್ನೋದು ಏನಪ್ಪ ಅಂತಂದ್ರೆ ದೊಡ್ಡದಿದೆ. ಅದನ್ನು ಏನಪ್ಪ ಅಂದ್ರೆ ಆಯ್ಕೆ ಮಾಡ್ಕೊಳ್ಳೋಣ. ನೋಡ್ರಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ನೋಡ್ರಿ ಆಯ್ಕೆ ಮಾಡಿಕೊಂಡಂತಹ ಫ್ರೀಕ್ವೆನ್ಸಿಯನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ F1 ಅಂತ ಕರಿತೀವಿ. ಅದರ ಹಿಂದಿನ ಆವೃತ್ತಿಯನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ F0 ಅಂತ ಕರಿತೀವಿ. ಅದರ ಮುಂದಿನ ಆವೃತ್ತಿಯನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ F2 ಅಂತ ಕರಿತೀವಿ. ಆ ಆಯ್ಕೆ ಮಾಡಿಕೊಂಡಂತಹ ವರ್ಗಾಂತರವನ್ನು ನಾವೇನಂತ ಅದ್ರ ಕೆಳಮಿತಿಯನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಎಲ್ ಅಂತ ಕರಿತೀವಿ. ಎಲ್ = ಎಷ್ಟಿದೆ? 60 ಇದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಎಚ್ ಏನಪ್ಪ ಅಂತಂದ್ರೆ ಅವುಗಳ ನಡುವಿನ ಅಂತರ ಎಷ್ಟಿದೆ, ಎತ್ತರವನ್ನು ಎಷ್ಟಿದೆ ಅಂತ ಹೈಟ್ = ಏನಪ್ಪ ಅಂತ ಅಂತರ ಎಷ್ಟಿದೆ 0 ಮತ್ತು 20ರ ನಡುವಿನ ಅಂತರ ಏನಪ್ಪ ಅಂತಂದ್ರೆ ಕಂಡುಹಿಡಿಬೇಕು ಅನ್ನೋದಾದರೆ 20 - 0 ಅಂದರೆ 20 ಆಗ್ತದೆ. 40 - 20 ಅಂದರೆ ಏನಪ್ಪ ಅಂತಂದ್ರೆ 20 ಆಗ್ತದೆ. 60 - 40 ಅಂದರೆ 20 ಆಗ್ತದೆ. 80 - 60 ಅಂದರೆ 20 ಆಗ್ತದೆ. 100 - 80 ಅಂದರೆ 20 ಆಗ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ 120 - 100 ಅಂದ ಕಡೆ ಏನಪ್ಪ ಅಂದ್ರೆ 20 ಆಗ್ತದೆ. ಹಾಗಾದರೆ H = ಎಷ್ಟಾಗ್ತದೆ? 20 ಆಗ್ತದೆ. ಈ ಕೊಟ್ಟಂಥ ಅಷ್ಟು ಏನಪ್ಪ ಅಂತಂದ್ರೆ ಕಂಡುಹಿಡಿದಂತಹ ವ್ಯಾಲ್ಯೂಗಳನ್ನು ನಾವು ಇದೇನಪ್ಪ ಅಂತಂದ್ರೆ ಆ ಸೂತ್ರದೊಳಗಡೆ ಹಾಕಿದ್ದೆ ಆದರೆ ಏನಪ್ಪ ಅಂತಂದ್ರೆ ಸಿಂಪ್ಲಿಫಿಕೇಶನ್ ಮಾಡಿದ್ದೆ ಆದರೆ ಏನಪ್ಪ ಅಂದ್ರೆ ನಮಗೆ ಆನ್ಸರ್ ಬಹುಲಕವನ್ನು ಸಿಕ್ಕಂಗಾಗ್ತದೆ. ನೋಡ್ರಿ = ಎಲ್ ಅಂದರೆ ವ್ಯಾಲ್ಯೂ ಎಷ್ಟು ಬಂದಿದೆ? 60 ಬಂದಿದೆ. ಪ್ಲಸ್ F1 ಅಂದರೆ ಎಷ್ಟು ಬಂದಿದೆ? ನೋಡ್ರಿ 61 ಮೈನಸ್ F0 ಅಂದರೆ ವ್ಯಾಲ್ಯೂ ಎಷ್ಟಿದೆ? 52 ಡಿವೈಡೆಡ್ ಬೈ 2 × 2 ಅಷ್ಟೇ ಇಡ್ರಿ. F1 ಅಂದರೆ ಎಷ್ಟಿದೆ? 61 ಇದೆ. ನೆಕ್ಸ್ಟ್ F0 ಅಂದರೆ ವ್ಯಾಲ್ಯೂ ಎಷ್ಟಿದೆ? 52 ಇದೆ. F2 ಅಂದರೆ ವ್ಯಾಲ್ಯೂ ಎಷ್ಟಿದೆ? 38 ಇದೆ. ಅದೇ ರೀತಿಯಾಗಿ H ಅಂದರೆ ವ್ಯಾಲ್ಯೂ ಎಷ್ಟಿದೆ ಅನ್ನೋದಾದರೆ 20 ಇದೆ. ನೆಕ್ಸ್ಟ್ ನೋಡ್ರಿ 60 ಪ್ಲಸ್ 61ದಾಗ 52 ಕಳೆದರೆ ಎಷ್ಟಾಗ್ತದೆ? 9 ಆಗ್ತದೆ. ಡಿವೈಡೆಡ್ ಬೈ ಏನಪ್ಪ ಅಂತಂದರೆ 2 × 61 61 ಎರಡೇ ಎಷ್ಟಾಗ್ತದೆ? 122 ಆಗ್ತದೆ. ಮೈನಸ್ 52 ಮೈನಸ್ 52 ಮೈನಸ್ 38 ಎಷ್ಟಾಗ್ತದೆ? -90 ಆಗ್ತದೆ. ಇಂಟು 20 ಆಗ್ತದೆ. ನೋಡಿರಿ 60 ಪ್ಲಸ್ 9 ಡಿವೈಡ್ 122ದಾಗೆ 90ನ್ನು ಕಳೆದರೆ ಎಷ್ಟಾಗ್ತದೆ? 32 ಉಳಿತದೆ. ಇಂಟು 20 ಉಳಿತದೆ. = 60 ಪ್ಲಸ್ ಎಷ್ಟಾಗ್ತದೆ ನೋಡಿ? 5 4 4 5 20 4 6 24 7 4 8 32 60 ಪ್ಲಸ್ 9 ಡಿವೈಡೆಡ್ ಬೈ 8 ಇಂಟು 5 ಈಗ ನೆಕ್ಸ್ಟ್ ಏನು ಬರ್ತದೆ ಅಂದರೆ 60 ಪ್ಲಸ್ 9 ಡಿವೈಡೆಡ್ ಬೈ 8 ಇಂಟು 5 ಅಂದರೆ ಏನಪ್ಪ ಅಂದರೆ 5 9 ಎಷ್ಟಾಗ್ತದೆ? 45 ಡಿವೈಡೆಡ್ ಬೈ 8 ಆಗ್ತದೆ. ನೆಕ್ಸ್ಟ್ ಏನಾಗ್ತದೆ? 8 1 8 8 5 40 5 ಉಳಿತದೆ. ಪಾಯಿಂಟ್ ಏನಪ್ಪ ಅಂತಂದ್ರೆ 5 6 ಏನಪ್ಪ 8 6 48 ಮತ್ತು 2 ಉಳಿತದೆ. 8 2 16 ಏನಪ್ಪ ಅಂತಂದ್ರೆ 60 ಪ್ಲಸ್ 5.62 ಆಗ್ತದೆ. ನೆಕ್ಸ್ಟ್ ಏನಾಗ್ತದೆ? ಕೂಡಿಸ್ರಿ ಏನಪ್ಪ ಅಂದ್ರೆ 60 ಪ್ಲಸ್ 5.62 ಎಷ್ಟಾಗ್ತದೆ? 65.62 ಆಗ್ತದೆ. ಹಾಗಾದರೆ ಈ ಪ್ರಶ್ನೆಯ ಬಹುಲಕ ಎಷ್ಟಾಗ್ತದೆ ಅಂದರೆ 65.62 ಆಗ್ತದೆ. ಏನಪ್ಪ ಅಂದ್ರೆ ಉಳಿದ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ಕ್ಲಾಸ್ದಲ್ಲಿ ನೋಡೋಣ. ಇಲ್ಲಿವರೆಗೂ ಕ್ಲಾಸ್ ಕೇಳಿರುವಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.